ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಮುಕ್ತಿಪ್ರದಾಯಕ ವಾಸುದೇವಾಯ ನಮಃ ಹರಿ ಓಂ ವೃಂದಾವನೇ ಮದನಮರ್ದನ ರುದ್ರಹೃದ್ಯಂ ಸದ್ಭಿಪ್ರವಂದಿತಪದಂ ಮದನಾಭಿರಾಮಂ ವೃಂದಾರಕೇಂದ್ರಮರುದಂಶ ಸುಮರ್ದಿತಾಂಗಂ ರಕ್ಷೋ ವಿದಾರ್ಯವರದಂ ಪ್ರಣಮಾಮಿ ರಾಮಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್ ಕಾಮಧೇನುರಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೋ ವಾದಿರಾಜ ಶ್ರೀಪಾದೋಭೀಷ್ಟದಸ್ಸತಾಂ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಶ್ರೀ ಗುರುಭ್ಯೋ ನಮಃ. ಪರಮ ಪವಿತ್ರವಾಗಿರತಕ್ಕಂತಹ ಮಾರ್ಗಶೀರ್ಷ ಮಾಸದಲ್ಲಿ ಕೃಷ್ಣಪಕ್ಷದ ಅಮಾವಾಸ್ಯೆಯ ದಿನ ಶ್ರೀ ಜಿತಾಮಿತ್ರ ತೀರ್ಥರ ಆರಾಧನೆ. ಮಾಸಾನಾಂ ಮಾರ್ಗಶೀರ್ಷೋಹಂ ಎನ್ನುವಂತೆ ಭಗವಂತನ ವಿಭೂತಿ ರೂಪ ಮಾಸಗಳಲ್ಲಿ ಮಾರ್ಗಶೀರ್ಷದಲ್ಲಿ ಇರತಕ್ಕಂಥದ್ದಾಗಿದೆ ಎಂಬುದಾಗಿ ಕೃಷ್ಣನೇ ಸ್ವಯಂ ಭಗವದ್ಗೀತೆಯಲ್ಲಿ ತಿಳಿಸಿಕೊಟ್ಟಿರತಕ್ಕವನಾಗಿದ್ದಾನೆ. ಇಂತಹ ಮಾರ್ಗಶೀರ್ಷ ಮಾಸದಲ್ಲಿ ಯಾವ ಅಮಾವಾಸ್ಯೆಯ ದಿನ, ಕೃಷ್ಣಪಕ್ಷದ ಅಮಾವಾಸ್ಯೆಯ ದಿನ ಆರಾಧನಾ ನಾಯಕರಾಗಿರತಕ್ಕ ಶ್ರೀ ಜಿತಾಮಿತ್ರ ತೀರ್ಥರ ಮಧ್ಯಾರಾಧನೆ. ಸಪ್ತರಾತ್ರಂ ಕೃಷ್ಣವೇಣ್ಯ ಮುಷಿತ್ವ ಪುನರುತ್ಥಿತಂ ಜಿತಾಮಿತ್ರ ಗುರುಂ ವಂದೇ ವಿಭುಧೇಂದ್ರ ಕರೋದ್ಭವಂ ಎಂಬುದಾಗಿ ಅವರ ಚರಮಶ್ಲೋಕ. ಮಹಾತ್ಮರು, ಮಹಾಜ್ಞಾನಿಗಳು, ವಿರಕ್ತ ಶಿಖಾಮಣಿಗಳು, ಮಹಾಜ್ಞಾನಿಗಳು, ವಿದ್ವಾಂಸರು, ಅನೇಕವಾಗಿರತಕ್ಕಂತಹ ಶಿಷ್ಯರನ್ನು ತಯಾರಿ ಮಾಡಿದವರು, ಅನೇಕರಿಗೆ ಭಕ್ತರಿಗೆ ಅನುಗ್ರಹ ಮಾಡತಕ್ಕವರು, ಇಷ್ಟ ಪ್ರಾಪ್ತಿ ಅನಿಷ್ಟ ನಿವೃತ್ತಿಯನ್ನು ಮಾಡಿಸಿ ಸಕಲವಾಗಿರತಕ್ಕಂತಹ ಭಕ್ತಜನರ ಉದ್ಧಾರವನ್ನು ಮಾಡತಕ್ಕಂತಹ ಪರಮ ಕರುಣಾಳುಗಳು ಶ್ರೀ ಜಿತಾಮಿತ್ರ ತೀರ್ಥರು. ಇಂತಹ ಜಿತಾಮಿತ್ರ ತೀರ್ಥರ ಬಗ್ಗೆ ಕಿಂಚಿತ್ ನಾವು ಅವರ ವೈಶಿಷ್ಟ್ಯವನ್ನು, ಅವರ ಚರಿತ್ರೆಯನ್ನು ಯಥಾಶಕ್ತಿಯಾಗಿ ಶ್ರವಣ ಮಾಡತಕ್ಕವರಾಗೋಣ. ಯಾವ ಜಿತಾಮಿತ್ರ ತೀರ್ಥರು ಅವತಾರ ಮಾಡಿದ ಸ್ಥಳ ಅದು ಶಿವಪುರ ಅನ್ನುವ ಗ್ರಾಮ. ಅವರ ಪೂರ್ವಾಶ್ರಮದ ಹೆಸರು ಅನಂತಪ್ಪ ಎಂಬುದಾಗಿ, ಅನಂತಾಚಾರ್ಯರು ಅಂತವರನ್ನು ಕರೀತಾ ಇದ್ದರು. ಯಾವ ಶಿವಪುರ ಅನ್ನತಕ್ಕಂತಹ ಗ್ರಾಮ ಅದು ಎಲ್ಲಿ ಬರ್ತದೆ ಅಂತಂದರೆ, ಬಹಳ ಪ್ರಸಿದ್ಧವಾಗಿರತಕ್ಕಂತಹ ಕ್ಷೇತ್ರ ಕಾಡಲೂರು ಅಂತ, ಮಂಥಾನ ಗ್ರಾಮ ಅಂತ ಅದು ಸಂಸ್ಕೃತದಲ್ಲಿ ಕರೀತಾರೆ. ಸ್ಕಾಂದ ಪುರಾಣದಲ್ಲಿ ಅದರ ವರ್ಣನೆಯೂ ಉಂಟು. ಆ ಕ್ಷೇತ್ರದ ವೈಶಿಷ್ಟ್ಯವನ್ನೂ ಕೂಡ ಹೇಳಿದ್ದಾರೆ. ಏನಂತಹ ವೈಶಿಷ್ಟ್ಯ ಅದಕ್ಕೆ? ಜಿತಾಮಿತ್ರ ತೀರ್ಥರು ಅದನ್ನೇ ಯಾಕೆ ಆರಿಸಿಕೊಂಡರು ನೋಡಿ. ಜ್ಞಾನಿಗಳ ಅವತಾರ ಮಾಡುವಾಗ ಅವರಿಗೆ ಸಂಬಂಧಪಟ್ಟ ಕ್ಷೇತ್ರವನ್ನೇ ಅವರು ಆರಿಸಿಕೊಳ್ತಕ್ಕಂಥದ್ದು ಒಂದು ಸಾಮಾನ್ಯವಾಗಿರತಕ್ಕಂತಹ ನಿಯಮ. ಅದರಲ್ಲೂ ನೋಡಿ, ಮಧ್ವಾಚಾರ್ಯರ ಅವತಾರ ಮಾಡುವಾಗ ಸಾಕ್ಷಾತ್ ಮಧ್ವಾಚಾರ್ಯರು ಸತ್ಯಲೋಕೇಶ್ವರ ಪ್ರಾಣಃ, ಸತ್ಯಲೋಕಾಧಿಪತಿಯಾಗಿರ್ತಕ್ಕಂಥ ಮುಖ್ಯ ಪ್ರಾಣದೇವರು ಪವಿತ್ರಂ ಪಾಜಕ ಕ್ಷೇತ್ರಂ ಕೋ ನ ಸೇವೇತ ಕೋವಿದಃ ಎಂಬುದಾಗಿ ಪಾಜಕ ಕ್ಷೇತ್ರವನ್ನು ಆರಿಸಿಕೊಂಡು ಬಂದರು. ಹಾಗೆ ನಮ್ಮ ಜಿತಾಮಿತ್ರ ತೀರ್ಥರು ಕೂಡ ಆರಿಸಿಕೊಂಡ ಕ್ಷೇತ್ರ ಅದು ಕಾಡಲೂರು ಗ್ರಾಮ. ಕಾಡಲೂರು ಕ್ಷೇತ್ರದ ಸಮೀಪದಲ್ಲಿರತಕ್ಕಂತಹ ಶಿವಪುರ ಅನ್ನುವ ಗ್ರಾಮ. ಈ ಕಾಡಲೂರು ಕ್ಷೇತ್ರ ಎಂಥದ್ದು ಅಂತಂದರೆ, ಸ್ಕಾಂದ ಪುರಾಣದಲ್ಲ ವೈಶಿಷ್ಟ್ಯ ಬರ್ತದಂತೆ. ಲವಣಾಸುರ ಅಂತನ್ನುವ ಅಸುರ ತಾನು ವರಬರದಿಂದ ಕೊಬ್ಬಿರತಕ್ಕವನಾಗಿ ಅನೇಕ ಬ್ರಾಹ್ಮಣರು ಋಷಿಮುನಿಗಳು ಮಾಡತಕ್ಕಂತಹ ಯಾಗಾದಿಗಳಿಗೆ ಧ್ವಂಸವನ್ನು ಮಾಡುತ್ತಾ, ತೊಂದರೆಯನ್ನು ಕೊಡುತ್ತಾ, ಹಿಂಸೆಯನ್ನು ಉಂಟು ಮಾಡುತ್ತಾ ಇದ್ದ. ಇಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬ್ರಹ್ಮದೇವರನ್ನು ಮುಂದೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿದಾಗ ಸಾಕ್ಷಾತ್ ಬ್ರಹ್ಮದೇವರೇ ಬಂದು ಅಲ್ಲಿ ಯಜ್ಞ ಮಾಡುವುದಕ್ಕೆ ಪ್ರಾರಂಭ ಮಾಡಿದರು. ಅಧ್ವರ್ಯ ಸ್ಥಾನದಲ್ಲಿ ಕುಳಿತುಕೊಂಡು ಯಜ್ಞ ಮಾಡುವುದಕ್ಕೆ ಪ್ರಾರಂಭ ಮಾಡಿದರು ಲವಣಾಸುರನ ಸಂಹಾರಕ್ಕೋಸ್ಕರವಾಗಿ. ಅದೇ ಸಂದರ್ಭದಲ್ಲಿ ಸಾಕ್ಷಾತ್ ರಾಮಚಂದ್ರ ದೇವರು ತಾನು ಸೀತಾನ್ವೇಷಣೆಯ ಒಂದು ನೆಪ ಮಾಡಿಕೊಂಡು ಆ ರಾಮದೇವರು ಬರುವ ಕಾಲದಲ್ಲಿ ಇದೇ ಕ್ಷೇತ್ರಕ್ಕೆ, ಕಾಡಲೂರು ಕ್ಷೇತ್ರಕ್ಕೆ ಬಂದಾಗ ಬ್ರಾಹ್ಮಣರೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿದರು, ಋಷಿಮುನಿಗಳೆಲ್ಲ ಪ್ರಾರ್ಥನೆ ಮಾಡಿದರು, ಸ್ವಾಮಿ ಈ ಯಜ್ಞವನ್ನು ಮಾಡುತ್ತಾ ಇದ್ದೇವೆ. ಅದೇ ಸಂದರ್ಭದಲ್ಲಿ ಲವಣಾಸುರ ಅನ್ನತಕ್ಕಂತಹ ಈ ಅಸುರ ಇದ್ದಾನಲ್ಲ, ಅವನ ಸಂಹಾರ ಆಗಬೇಕಾಗಿದೆ ಎನ್ನುವ ನಿಟ್ಟಿನಲ್ಲಿ ಮಾಡುತ್ತಾ ಇದ್ದೇವೆ. ತಾವು ನಮ್ಮ ಆ ಋಷಿಮುನಿಗಳ ಯಜ್ಞ ಯಾಗಾದಿಗಳ ಒಂದು ಸಂರಕ್ಷಣೆಗೋಸ್ಕರವಾಗಿ ನಮಗೆ ವಿಶೇಷವಾಗಿ ಇರತಕ್ಕವರಾಗಬೇಕು ಅಂತ ರಾಮದೇವರಲ್ಲಿ ಕೇಳಿಕೊಂಡಾಗ ರಾಮದೇವರು ತಮ್ಮ ಧನಸ್ಸಿನ ಠೇಂಕಾರದಿಂದ ಭೂಮಿಯನ್ನು ನಗ್ಗೊತ್ತಿ ಆ ಬಾಣವನ್ನು ಹೂಡಿ ಲವಣಾಸುರನ ಮೇಲೆ ಪ್ರಯೋಗ ಮಾಡಿ ಲವಣಾಸುರನನ್ನು ಸಂಹಾರ ಮಾಡತಕ್ಕವರಾದರು. ಅದೇ ಸಂದರ್ಭದಲ್ಲಿ ಯಜ್ಞದಿಂದ ಆವಿರ್ಭೂತನಾಗಿರತಕ್ಕಂತಹ ನಾರಾಯಣ ದೇವರು ಕೂಡ ತಾನು ಚಕ್ರವನ್ನು ಪ್ರಯೋಗ ಮಾಡಿ ಲವಣಾಸುರನ ದೇಹವನ್ನು
ಛಿದ್ರ ಛಿದ್ರ ಮಾಡತಕ್ಕವರಾದರೂ ತನ್ನ ಚಕ್ರಾಯುಧದಿಂದ. ಹೀಗೆ ರಾಮದೇವರು ನೆಗ್ಗೊತ್ತಿದ ಧನಸ್ಸಿನ ಚಿಹ್ನೆ ಇವತ್ತಿಗೂ ಕೂಡ ಆ ಕ್ಷೇತ್ರದಲ್ಲಿದೆ. ರಾಮದೇವರು ಸಂಚಾರ ಮಾಡಿದ ಸ್ಥಳ ಅದು. ಷೋಡಶಬಾಹು ನಾರಾಯಣನ ದಿವ್ಯವಾಗಿರತಕ್ಕಂತಹ ಸನ್ನಿಧಾನವೂ ಅಲ್ಲಿ ಇರತಕ್ಕಂತಹದ್ದಾಗಿದೆ. ಚಕ್ರದಿಂದ ಆ ಅಸುರನನ್ನು ಛೇದನ ಮಾಡಿದ್ದರಿಂದ ಅದು ಚಕ್ರತೀರ್ಥ ಅನ್ನತಕ್ಕಂಥ ತೀರ್ಥವೂ ಅಲ್ಲಿರ್ತಕ್ಕಂಥದ್ದಾಗಿದೆ. ಮತ್ತು ಕೃಷ್ಣವೇಣಿ ತೀರದಲ್ಲಿರ್ತಕ್ಕಂಥದ್ದು, ಆದ್ದರಿಂದ ಅಲ್ಲಿ ಸಂಗಮೇಶ್ವರ ರುದ್ರದೇವರ ದಿವ್ಯವಾಗಿರತಕ್ಕಂತಹ ಸನ್ನಿಧಾನವೂ ಅಲ್ಲಿಯೇ ಇರತಕ್ಕಂಥದ್ದಾಗಿದೆ. ಇಂತಹ ಪರಮ ಪವಿತ್ರವಾದ ಕ್ಷೇತ್ರವನ್ನು ಜಿತಾಮಿತ್ರ ತೀರ್ಥರು ಆರಿಸಿಕೊಂಡು ಅವತಾರ ಮಾಡಿದರು. ವಿಶ್ವಾಮಿತ್ರ ಗೋತ್ರದಲ್ಲಿ ಯೋಗ್ಯರಾಗಿರತಕ್ಕಂತಹ ದಂಪತಿಗಳಲ್ಲಿ ಅವತಾರ ಮಾಡತಕ್ಕವರಾಗಿದ್ದಾರೆ ಮಹಾಪುರುಷರು. ಅವತಾರ ಮಾಡಿದ ಕೆಲವೇ ಸಂದರ್ಭದಲ್ಲಿ ತಂದೆ ತಾಯಿಗಳು ತೀರಿಕೊಂಡಿದ್ದಾರೆ. ಅವರ ಅಕ್ಕನ ಅಂದರೆ ಅನಂತಾಚಾರ್ಯರ ಅಕ್ಕನ ಒಂದು ಆಶ್ರಯದಲ್ಲಿಗೇನೆ ನಮ್ಮ ಇವರ ಬೆಳವಣಿಗೆ ಮೊದಲಾದ ವಿದ್ಯಾಭ್ಯಾಸ ಮೊದಲಾದಗಳು ಕೂಡ ನಡೆದಿದೆ. ಹೊಲ ಗದ್ದೆಗಳನ್ನು ಮೇಲ್ವಿಚಾರಣೆ ಮಾಡತಕ್ಕಂಥದ್ದನ್ನು ನೋಡ್ಕೊಳ್ತಕ್ಕಂತಹ ಜವಾಬ್ದಾರಿಯನ್ನು ಹೊತ್ತಿರತಕ್ಕವರಾಗಿದ್ದಾರೆ ಅನಂತಾಚಾರ್ಯರು. ಅದೇ ಸಂದರ್ಭದಲ್ಲಿ ಅವರ ಊರಿಗೆ ಸಂಸ್ಥಾನ ಬರತಕ್ಕಂಥದ್ದಾಯಿತು. ಯಾವುದದು ಅಂತಂದರೆ ಸಾಕ್ಷಾತ್ ವಿಭುಧೇಂದ್ರ ತೀರ್ಥರು ಆ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ವಿಭುಧೇಂದ್ರ ತೀರ್ಥ ಶ್ರೀಪಾದಂಗಳವರಲ್ಲಿ ವಿಶೇಷವಾಗಿರತಕ್ಕಂಥ ಉಪಸತ್ತಿಯನ್ನು ಮಾಡಿ ಅವರಲ್ಲಿಗೆ ವಿಶೇಷವಾಗಿರತಕ್ಕಂತಹ ವಿದ್ಯಾಭ್ಯಾಸವನ್ನು ಕೂಡ ಕೆಲವು ದಿನಗಳ ಕಾಲ, ಅವರೆಷ್ಟು ದಿನಗಳ ಕಾಲ ಅಲ್ಲಿದ್ದರೋ ಅಷ್ಟು ದಿನಗಳ ಕಾಲ ಅವರಲ್ಲಿ ವಿದ್ಯಾಭ್ಯಾಸವನ್ನು ಕೂಡ ನಡೆಸ್ತಕ್ಕವರಾಗಿ ಅನಂತಾಚಾರ್ಯರು ಅವರಿಂದ ಅನುಗ್ರಹಿತರಾದರು. ವಿಭುಧೇಂದ್ರ ತೀರ್ಥರವರ ಅನಂತಾಚಾರ್ಯರ ದಿವ್ಯವಾಗಿರತಕ್ಕಂತಹ ಮುಖಲಕ್ಷಣ, ಅವರ ತೇಜಸ್ಸನ್ನು ನೋಡಿ ಯೋಗ್ಯರಾಗಿರತಕ್ಕಂತಹ ಜೀವಿ ಇದು ಅಂತಂದುಕೊಂಡು ಯಾವ ಅನಂತಾಚಾರ್ಯರಿಗೆ ನರಸಿಂಹದೇವರ ಸಾಲಿಗ್ರಾಮವೊಂದನ್ನು ಕೊಟ್ಟು ಇದನ್ನು ದಿನನಿತ್ಯದಲ್ಲೂ ಪೂಜೆ ಮಾಡಬೇಕಪ್ಪ, ಇದಕ್ಕೆ ಷೋಡಶೋಪಚಾರ ಪೂಜೆಗಳನ್ನು ಸಲ್ಲಿಸ್ತಾ ನೈವೇದ್ಯದ ಸಂದರ್ಭದಲ್ಲಿ ನೈವೇದ್ಯವನ್ನು ಸಾಲಿಗ್ರಾಮಕ್ಕೆ ಊಟ ಮಾಡಿಸ್ತಕ್ಕವರಾಗಬೇಕು ಅಂತ ಹೀಗೆಲ್ಲ. ಅಂದರೆ ನೈವೇದ್ಯ ಅಂದರೆ ಏನು ಅನ್ನುವುದನ್ನು ಬಹಳ ಒಂದು ಸ್ಥೂಲವಾದ ರೀತಿಯಲ್ಲಿ ವಿಭುಧೇಂದ್ರ ತೀರ್ಥರು ಅದಕ್ಕೆ ನರಸಿಂಹ ಸಾಲಿಗ್ರಾಮಕ್ಕೆ ವಿಶೇಷವಾಗಿರತಕ್ಕಂಥ ನೈವೇದ್ಯವನ್ನು ಇಡಬೇಕು ಹೀಗೆಲ್ಲ ಅಂತ ಹೇಳಿದಾಗ ಅನಂತಾಚಾರ್ಯರು ವಿಭುಧೇಂದ್ರ ತೀರ್ಥರು ಹೇಳಿರ್ತಕ್ಕಂಥ ಈ ಮಾತನ್ನು ಗ್ರಹಿಸಿ ವಿಭುಧೇಂದ್ರ ತೀರ್ಥರು ಪ್ರಯಾಣ ಮಾಡಿದ ಮೇಲೆ ಪ್ರತಿನಿತ್ಯದಲ್ಲಿಯೂ ಕೊಂಡ್ರೇನು ಆ ಊರನ್ನು ಬಿಟ್ಟು ಮತ್ತೆ ಬೇರೆ ಕ್ಷೇತ್ರಕ್ಕೆ ಸಂಚಾರಕ್ಕೆ ಹೊರಟ ಮೇಲೆ ಮತ್ತೆ ಆ ನರಸಿಂಹ ಸಾಲಿಗ್ರಾಮವನ್ನು ವಿಶೇಷವಾಗಿ ಉಪಾಸನೆ ಮಾಡತಕ್ಕವರಾಗಿದ್ದಾರೆ. ಒಂದು ಹಂತದಲ್ಲಿ ಏನು ಮಾಡಿದರು, ಉಪಾಸನೆ ಮಾಡಿದ ಸಂದರ್ಭದಲ್ಲಿ ನೈವೇದ್ಯ ಮಾಡಬೇಕು, ವಿಭುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಹೇಳಿದ್ದಾರೆ, ನೈವೇದ್ಯಕ್ಕೆ ಇಡಬೇಕು ಅಂತಾದರೆ ಸಾಲಿಗ್ರಾಮವನ್ನು ಊಟ ಮಾಡಬೇಕು ಅಂತ ಅನಿಸ್ತದೆ ಅಂತ ಯಾವ ಅನಂತಾಚಾರ್ಯರು ನೈವೇದ್ಯವನ್ನೆಲ್ಲ ಶುಚಿಯಾಗಿ ಮಾಡತಕ್ಕವರ ಅಡುಗೆಯನ್ನೆಲ್ಲ ಮಾಡಿ ಸಾಲಿಗ್ರಾಮದ ಮುಂದೆ ಇಟ್ಟರು. ಸ್ವಾಮಿ ನರಸಿಂಹ, ಈ ನೈವೇದ್ಯವನ್ನು ಸ್ವೀಕಾರ ಮಾಡು ಅಂತ ಕೇಳಿಕೊಂಡ್ರು ಸಾಲಿಗ್ರಾಮಕ್ಕೆ. ಸಾಲಿಗ್ರಾಮ ಅದು ಭಗವಂತ, ನಮಗೆಲ್ಲ ತಿಳಿದಂತೆ ಅದು ಭಗವಂತರೇ ಹೊರಗೆ ಬಂದುದನ್ನು ಸ್ವೀಕಾರ ಮಾಡತಕ್ಕಂಥದ್ದು ಇಲ್ಲ. ಸಾಲಿಗ್ರಾಮ ಆರೂಪಿಯಾಗಿರ್ತಕ್ಕಂಥ ಭಗವಂತ ನರಸಿಂಹದೇವರು ಏನು ಮತ್ತೆ ಕದಲಲಿಲ್ಲ, ಮಾತಾಡಲಿಲ್ಲ. ಅದನ್ನು ನೋಡಿರ್ತಕ್ಕಂತಹ ನಮ್ಮ ಅನಂತಾಚಾರ್ಯರಿಗೆ ಸ್ವಲ್ಪ ಮನಸ್ಸಿಗೆ ಅಸಮಾಧಾನ ಆಯಿತು. ಇದೇನಿದು, ವಿಭುಧೇಂದ್ರ ತೀರ್ಥರು ಹೇಳಿ ಹೋಗಿದ್ದಾರೆ ನರಸಿಂಹದೇವರಿಗೆ ನೈವೇದ್ಯ ಮಾಡಬೇಕು ಅಂತ, ನರಸಿಂಹದೇವರು ಹೊರಗೆ ಬರ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ಹೇಗೆ ಊಟ ಮಾಡಿಸ್ಲಿ ಇದನ್ನು ಅಂತ ಹೀಗವರಿಗೆ ಸಾಲಿಗ್ರಾಮಕ್ಕೆ ಅಂತ ಅವ್ರಿಗೆ ಚಿಂತೆ ಆಯಿತು. ಒಂದು ಹಂತದಲ್ಲಿ ಅವ್ರಿಗೆ ಮನಸ್ಸಿಗೆ ಬೇಜಾರಾಗಿ, ಇಲ್ಲ ನಾನು ಗುರುಗಳ ಒಂದು ಮಾತನ್ನು ನಡೆಸ್ಕೊಡೋದಕ್ಕಾಗಲಿಲ್ಲವಲ್ಲ ಅಂತ ಅನಂತಾಚಾರ್ಯರು ಆ ಸಾಲಿಗ್ರಾಮವನ್ನೇ ತೆಗೆದುಕೊಂಡು ತಲೆಗೆ ಕುಟ್ಕೋಬೇಕು ಅನ್ನುವಷ್ಟು ಅವರಿಗೆ ಬೇಸರ ಆಗಿ ತಲೆಯನ್ನು ಕುಟ್ಟುಕೊಳ್ತಾ ಇದ್ದಾರೆ. ರಕ್ತ ಹೊರಚುಮ್ಮಿ ಬರತಕ್ಕಂಥದ್ದಾಗಿದೆ. ಭಗವಂತನಲ್ಲಿ ಅನನ್ಯವಾದ ಶ್ರದ್ಧೆಯನ್ನು ಮಾಡ್ತಾ ಇದ್ದಾರೆ. ಆ ಶ್ರದ್ಧೆ ಎಂಥದ್ದು ಅಂತಂದರೆ ದೃಢವಾದ ಭಕ್ತಿ. ಭಗವಂತ ನಮ್ಮನ್ನು ಕರುಣಿಸಿಯೇ ಕರುಣಿಸ್ತಾನೆ ಅಂತಕ್ಕಂತಹ ನಿಶ್ಚಲವಾದ ಭಕ್ತಿಯಿಂದ ಇಂಥ ಭಕ್ತಿಯನ್ನು ಮಾಡುವಾಗ ನರಸಿಂಹದೇವರು ಈತನ ಒಂದು ವಿಶಿಷ್ಟವಾಗಿರತಕ್ಕಂಥ ಭಕ್ತಿಯನ್ನು ನೋಡಿ ತಾವೇ ಸಾಲಿಗ್ರಾಮ ರೂಪದಿಂದ ಹೊರಗೆ ಬಂದು ನರಸಿಂಹದೇವರು ಪ್ರಕಟರಾಗಿ ತಾವು ಯಾವ ಅನಂತಾಚಾರ್ಯರು ಕೊಟ್ಟಿರತಕ್ಕಂಥ ನೈವೇದ್ಯವನ್ನು ತಾನೇ ಭಕ್ಷಣೆ ಮಾಡಿದ. ಬಹಳ ಸಂತೋಷ ಆಯಿತು. ನರಸಿಂಹದೇವರನ್ನು ಸ್ತೋತ್ರ ಮಾಡಿ, ಪ್ರಾರ್ಥನೆ ಮಾಡಿ, ನಮಸ್ಕಾರಾದಿಗಳನ್ನು ಮಾಡಿ, ಉಪಚಾರಾದಿಗಳನ್ನು ಮಾಡಿ, ವಿಶೇಷವಾಗಿರತಕ್ಕಂಥ ನೈವೇದ್ಯ ಸಮರ್ಪಣೆಯನ್ನು ಮಾಡಿ, ಆಮೇಲೆ ತನ್ನ ಅಕ್ಕನಿಗೆ ಈ ವಿಷಯ ಎಲ್ಲವೂ ಕೂಡ ಗೊತ್ತಿಲ್ಲ. ಆ ಅಕ್ಕನ ಜೊತೆಗೆ ಮತ್ತೆ ಆ ನೈವೇದ್ಯ ಪ್ರಸಾದವನ್ನೆಲ್ಲ ಊಟ ಮಾಡಿ ಅವತ್ತಿನ ದಿನವನ್ನು ಕಳೆದ. ಇದೇ ರೀತಿಯಾಗಿ ಇವರು ಅನಂತಾಚಾರ್ಯರು ಪ್ರತಿನಿತ್ಯ ನರಸಿಂಹದೇವರಿಗೆ ಬರಬೇಕು, ಊಟ ಮಾಡಬೇಕು, ಮತ್ತು ಇವರು ಕೂಡ ಆ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಹೀಗೆ ನಡೆದಿತ್ತು. ಒಂದು ಹಂತದಲ್ಲಿ ವಿಭುಧೇಂದ್ರ ತೀರ್ಥರು ಮತ್ತೆ ಆ ಊರಿಗೆ ವಾಪಸ್ಸು ಬಂದಾಗ ಕೇಳ್ತಾರೆ, ಗುರುಗಳೇ ಹೀಗೆ ತಾವು ಕೊಟ್ಟ ಸಾಲಿಗ್ರಾಮವನ್ನು ವಿಶೇಷವಾಗಿ ಪೂಜೆ ಮಾಡ್ತಾ ಇದ್ದೇನೆ ಹೀಗೆ ಅಂತ ಹೇಳಿದಾಗ, ಹೌದಪ್ಪ ಯಾವ ರೀತಿಯಲ್ಲಿ ಪೂಜೆ ಮಾಡ್ತೀಯಾ ಹೀಗೆ ಅಂತ ಕೇಳಿದಾಗ, ಇಲ್ಲ ತಾವು ಹೇಳಿದಂತೆ ನರಸಿಂಹದೇವರೇ ಬಂದು
ಊಟವನ್ನು ಮಾಡಿಕೊಂಡು ಹೋಗ್ತಾರೆ ಅಂತಂದಾಗ ಆಶ್ಚರ್ಯ ಆಯಿತು ವಿಭುಧೇಂದ್ರ ತೀರ್ಥರಿಗೆ. ಹಾಗಾದರೆ ನಿನ್ನ ಪೂಜೆಯನ್ನು ನಾನೊಮ್ಮೆ ನೋಡಬೇಕಲ್ಲ ಅಂತ ವಿಭುಧೇಂದ್ರ ತೀರ್ಥರು ಹೇಳಿದಾಗ ಅನಂತಾಚಾರ್ಯರು ಅಷ್ಟೇ ಶ್ರದ್ಧೆಯಿಂದ ಪೂಜೆಯನ್ನು ಮಾಡತಕ್ಕವರಾಗಿದ್ದಾರೆ. ನೈವೇದ್ಯ ಸಂದರ್ಭದಲ್ಲಿ ಯಾವಾಗ ಊಟ ಮಾಡಬೇಕು ಅಂತ ನರಸಿಂಹದೇವರ ಆವಾಹನೆ ಮಾಡಿದರೋ, ನರಸಿಂಹದೇವರನ್ನು ಕರಿತಕ್ಕವರಾದರೋ, ಯಾಕೆಂದರೆ ಸಾಲಿಗ್ರಾಮದಲ್ಲಿ ಭಗವಂತನ ನೈಜ ಸನ್ನಿಧಾನ, ಅದಕ್ಕೆ ಆವಾಹನ ಆದವುಗಳಿಲ್ಲ. ಆದ್ದರಿಂದ ಅದನ್ನು ಮತ್ತೆ ಸ್ವಾಮಿ ತಾವು ಒಂದು ಊಟ ಮಾಡಬೇಕು ಅಂತ ನರಸಿಂಹದೇವರನ್ನು ಪ್ರಾರ್ಥನೆ ಮಾಡಿದಾಗ ನರಸಿಂಹದೇವರು ಬರಲೇ ಇಲ್ಲ. ಇದೇನಿದು, ಪ್ರತಿನಿತ್ಯ ಬಂದು ನರಸಿಂಹದೇವರು ಊಟ ಮಾಡ್ತಾ ಇದ್ರು, ಇವತ್ತು ಬರಲೇ ಇಲ್ವಲ್ಲ ಅಂತ ಸ್ವಲ್ಪ ದುಃಖ ಆಯ್ತು ಅವರಿಗೆ. ಗುರುಗಳ ಮುಂದೆ ನಾನು ಹೇಳಿದ್ದು ಸುಳ್ಳು ಅಂತಾಗಿಬಿಡ್ತಲ್ಲ ಅಂತ ದುಃಖ ಆಗಿ ಅವರೇನು ಮಾಡ್ತಾರೆ, ಇಲ್ಲ ಇದಕ್ಕೆ ಆತ್ಮಹತ್ಯೆಗೆ ಒಂದು ದೊಡ್ಡ ಪರಿಹಾರ ಅಂತ ಅಂದುಕೊಂಡು ನಾನು ಜೀವಂತವಾಗಿ ಇರೋದೇ ಬೇಡ, ಯಾಕಂದರೆ ಗುರುಗಳಿಗೆ ಸುಳ್ಳು ಹೇಳಿದೆ ಅಂತನ್ನುವ ಆರೋಪ ಬಂದುಬಿಡ್ತದೆ, ಸುಳ್ಳು ಹೇಳಿದೆ ಅಂತನ್ನುವ ಒಂದು ಅವಿಶ್ವಾಸ ಮೂಡಿಬಿಡ್ತದೆ ಗುರುಗಳಲ್ಲಿ, ಹೀಗಾಗಬಾರದು ಅಂತ ದೇಹತ್ಯಾಗ ಮಾಡಿಬಿಡ್ತೇನೆ ಅಂತ ಹೊರಟು ಬಿಟ್ಟರು ಅವರು. ಹಾಗೆ ವಿಭುಧೇಂದ್ರ ತೀರ್ಥರು ಹೇಳ್ತಾರೆ, ಹಾಗೆಲ್ಲ ಮಾಡಬಾರ್ದಪ್ಪ, ಭಗವಂತನಲ್ಲಿ ಪ್ರಾರ್ಥನೆ ಮಾಡು, ಏನಾಗಿದೆ ಹೇಳು ಅಂತಂದಾಗ, ಇಲ್ಲ ನರಸಿಂಹದೇವರು ಪ್ರತಿನಿತ್ಯ ಬರ್ತಾ ಇದ್ರು, ಇವತ್ತು ಯಾಕೆ ಹೀಗಾಗ್ತಾ ಇದೆ ಗೊತ್ತಿಲ್ಲ, ನಾನು ದೇಹತ್ಯಾಗ ಮಾಡಿಬಿಡ್ತೇನೆ ಅಂತ ದೃಢವಾದ ಬುದ್ಧಿಯಿಂದ ನಿಶ್ಚಯರಾಗಿ ದೇಹತ್ಯಾಗವನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ನರಸಿಂಹದೇವರು ತಾಳಪ್ಪ ಬಂದು ನನಗೆ ಅನುಗ್ರಹ ಮಾಡ್ತೇನೆ ಅಂತ ತಾವೇ ಮತ್ತೆ ಪ್ರಕಟರಾಗಿ ವಿಭುಧೇಂದ್ರ ತೀರ್ಥರ ಮುಂದೆಗೇನೆ ಜಿತಾಮಿತಾವ ಅನಂತಾಚಾರ್ಯರ ಭಕ್ತಿಗೆ ಮೆಚ್ಚಿ ಆ ನೈವೇದ್ಯವನ್ನು ಸ್ವೀಕಾರ ಮಾಡಿದರು. ಇದನ್ನು ನೋಡಿರ್ತಕ್ಕಂಥ ವಿಭುಧೇಂದ್ರ ತೀರ್ಥರಿಗೆ ಆಶ್ಚರ್ಯ, ಸಂತೋಷ, ಇದೆಲ್ಲವೂ ಕೂಡ ಕೂಡಿ ಆಗ್ತಕ್ಕಂಥದ್ದಾಗಿದೆ. ಏನಿದೆ ನಮ್ಮ ಶಿಷ್ಯ, ಇಂಥ ಉಪಾಸನೆಯನ್ನು ನರಸಿಂಹದೇವರೇ ಪ್ರತ್ಯಕ್ಷರಾಗಿ ಬಂದು ಊಟವನ್ನು ಸ್ವೀಕಾರ ಮಾಡತಕ್ಕಂಥ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡತಕ್ಕಂತಹ ಅದ್ಭುತವಾದ ಒಂದು ಕಾರುಣ್ಯಕ್ಕೆ ಪಾತ್ರನಾಗಿದ್ದಾನೆ ನನ್ನ ಕೂಸು ಅನ್ನುವ ಒಂದು ವಿಶೇಷವಾದ ಸಂತೋಷ ಆಯಿತು. ಯಾಕೆಂದರೆ ವಿಭುಧೇಂದ್ರ ತೀರ್ಥರು ಕೂಡ ನರಸಿಂಹದೇವರ ವಿಶೇಷ ಉಪಾಸಕರು. ಅಹೋಬಲ ಕ್ಷೇತ್ರದಲ್ಲಿ ಷೋಡಶಬಾಹು ನರಸಿಂಹದೇವರನ್ನು ಪ್ರಸನ್ನೀಕರಿಸಿಕೊಂಡ ಮಹಾನುಭಾವರು ವಿಭುಧೇಂದ್ರ ತೀರ್ಥರು. ಅವರಿಗೆ ಬಹಳ ಸಂತೋಷ ಆಯಿತು, ಇದ್ದರಿಂಥ ಶಿಷ್ಯ ಇರಬೇಕು ಯೋಗ್ಯನಾದವನು ಅಂತ, ಇವರಿಗೆ ನಾವು ಪೀಠಾಧಿಪತ್ಯವನ್ನು ವಹಿಸಬೇಕು ಅಂತ ವಿಭುಧೇಂದ್ರ ತೀರ್ಥರು ಅವರಿಗೆ ಆಶ್ರಮವನ್ನು ಕೊಡಬೇಕು ಅಂತೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡರು. ಜಿತಾಮಿತ್ರ ತೀರ್ಥ ಅನ್ನುವ ನಾಮಕರಣವನ್ನು ಮಾಡಿ ವೇದಾಂತ ಸಿಂಹಾಸನದಲ್ಲಿ ಪಟ್ಟಾಭಿಷೇಕ ಮಾಡತಕ್ಕವರಾದರು. ಈ ಪರಂಪರೆ ವಿಭುಧೇಂದ್ರ ತೀರ್ಥರ ಒಂದು ಪರಂಪರೆ ಯಾವ ರೀತಿಯಲ್ಲಿ ಬರತಕ್ಕಂಥದ್ದಾಯಿತು ಅನ್ನುವ ಒಂದು ಚಿಂತನೆಯನ್ನು ನಡೆಸಬೇಕು ಅಂತಾದರೆ, ನಾವು ಹಂಸನಾಮಕ ಪರಮಾತ್ಮನ ಆ ವಿಶೇಷವಾಗಿರತಕ್ಕಂತಹ ಪರಂಪರೆ ಏನಿದೆ, ಸನಕ ಸನಂದನ ದುರ್ವಾಸರ ಮೊದಲಾಗಿರತಕ್ಕಂಥ ಬಂದ ಈ ಪರಂಪರೆಯಲ್ಲಿ ಮುಂದೆ ಸಾಕ್ಷಾತ್ ಅಚ್ಯುತ ಪ್ರೇಕ್ಷಾಚಾರ್ಯರಲ್ಲಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ಪೀಠಾಧಿಪತ್ಯವನ್ನು ವಹಿಸಿರತಕ್ಕಂತಹ ಮಧ್ವಾಚಾರ್ಯರು ತದನಂತರದಲ್ಲಿ ಪದ್ಮನಾಭ ತೀರ್ಥರಿಗೆ ಅನುಗ್ರಹವನ್ನು ಮಾಡಿ ಸಂಸ್ಥಾನವನ್ನು ಕೊಟ್ಟರು. ನರಹರಿ ತೀರ್ಥರು, ಪದ್ಮನಾಭ ತೀರ್ಥರ ನಂತರದಲ್ಲಿ ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭಿ ತೀರ್ಥರು, ಜಯತೀರ್ಥರು, ವಿದ್ಯಾಧಿರಾಜ ತೀರ್ಥರು, ಮತ್ತು ಅಯಾವ ಕವೀಂದ್ರ ತೀರ್ಥರು, ವಾಗೀಶ ತೀರ್ಥರು, ರಾಮಚಂದ್ರ ತೀರ್ಥರು, ರಾಮಚಂದ್ರ ತೀರ್ಥರ ಶಿಷ್ಯರೇನೇ ವಿಭುಧೇಂದ್ರ ತೀರ್ಥ ಗುರುಸಾರ್ವಭೌಮರು. ಇಂತಹ ವಿಭುಧೇಂದ್ರ ತೀರ್ಥರು ಅವರೇನು ಸಾಮಾನ್ಯರಲ್ಲ. ಮತ್ತೆ ಆಕೇರಳಂ ತಥಾ ಆಸೇತುಂ ಆಗಂಗಂ ಚ ಆಹಿಮಾಲಯಂ ನಿರಾಕೃತಾದ್ವೈತ ಶೈವಂ ವಿಭುಧೇಂದ್ರ ಗುರುಂಭಜೆ ಎಂಬುದಾಗಿ ಇದೇ ಜಿತಾಮಿತ್ರ ತೀರ್ಥರೇ ವಿಭುಧೇಂದ್ರ ತೀರ್ಥರನ್ನು ಕೊಂಡಾಡುತ್ತಾರೆ. ಆಕೇರಳಂ ತಥಾ ಆಸೇತುಂ ಆಗಂಗಂ ಚ ಆಹಿಮಾಲಯಂ ಎಂಬುದಾಗಿ ಕೇರಳದಿಂದ ಪ್ರಾರಂಭ ಮಾಡಿಕೊಂಡು ಸೇತು ಪರ್ಯಂತರವಾಗಿ ಮತ್ತೆ ಹಿಮಾಲಯ, ಅಲ್ಲಿ ಗಂಗಾ ಯಾವ ಹಿಮಾಲಯದಿಂದ ಪ್ರಾರಂಭ ಮಾಡಿಕೊಂಡು ಕನ್ಯಾಕುಮಾರಿಯವರೆಗೂ ಇರತಕ್ಕಂತಹ ಉತ್ತರ ದಕ್ಷಿಣ ಪಶ್ಚಿಮ ಪೂರ್ವ ಭಾಗದಲ್ಲಿರುವ ಸಕಲವಾಗಿರತಕ್ಕಂತಹ ವಾದಿಗಳನ್ನು ಗೆದ್ದು ತಾವು ದಿಗ್ವಿಜಯವನ್ನು ಸಾಧಿಸಿರ್ತಕ್ಕಂತಹ ಮಹಾಪ್ರಭುಗಳು ವಿಭುಧೇಂದ್ರ ತೀರ್ಥ ಗುರುಸಾರ್ವಭೌಮರು ಅಂತ ಅರ್ಥ. ಮಹಾ ವಿರಕ್ತ ಶಿಖಾಮಣಿಗಳು ವಿಭುಧೇಂದ್ರ ತೀರ್ಥರು, ಮಹಾವಿರಕ್ತರು ಅಂತ ಅರ್ಥ. ಅಂತಹ ವಿಭುಧೇಂದ್ರ ತೀರ್ಥ ಗುರುಸಾರ್ವಭೌಮರು ಸಾಮಾನ್ಯರಲ್ಲ. ಮತ್ತೆ ವಾದೀಂದ್ರ ತೀರ್ಥರಂತಾರೆ, ಅಮೀ ಲಕ್ಷ್ಮೀನಾರಾಯಣ ಮುನಿ ವ್ಯಾಸದೇಶಿಕ ದೇಶಿಕಃ ಆಯಿತಾ ಹೆದ್ದೆಗೆ ಇಷ್ಟ ಅಖಿಲಾಗಮಾನ್ ಎಂಬುದಾಗಿ ಸ್ತೋತ್ರ ಮಾಡುತ್ತಾರೆ. ಯಸ್ಮಾತ್ ಶ್ರೀಪಾದರಾಜಾಖ್ಯೋ ಹೆದ್ದೆಗೆ ಇಷ್ಟ ಅಖಿಲಾಗಮಾನ್ ಎಂಬುದಾಗಿ. ಯಾವ ಶ್ರೀಪಾದರಾಜರು ಲಕ್ಷ್ಮೀನಾರಾಯಣ ತೀರ್ಥರು ಅಂತ ಕರೆಸಿಕೊಳ್ಳತಕ್ಕವರಾಗಿದ್ದಾರೋ ಅಂತಹ ಶ್ರೀಪಾದರಾಜರು ಯಾರಿಂದ ಇವತ್ತು ವೇದಾಂತ ಶಾಸ್ತ್ರವನ್ನು ಕಲಿತಕ್ಕವರಾದರೂ ಅಭ್ಯಾಸ ಮಾಡತಕ್ಕವರಾದರೂ ಅಂದರೆ ಇವತ್ತು ವ್ಯಾಸರಾಜರ ವಿದ್ಯಾಪರಂಪರೆ, ಶ್ರೀಪಾದರಾಜರ ವಿದ್ಯಾಪರಂಪರೆಗೆ ಮೂಲ ಸ್ರೋತಸ್ಸಾಗಿ ಇರತಕ್ಕಂತಹ ಒಂದು ವಿಶಿಷ್ಟವಾಗಿರತಕ್ಕಂತಹ ವಿದ್ಯೆ ಎಲ್ಲಿಂದ ಬಂದಿದ್ದು ಅಂತಂದರೆ ಅದು ವಿಭುಧೇಂದ್ರ ತೀರ್ಥ ಗುರು ಸಾರ್ವಭೌಮರಿಂದ ಅಂತ ನಾವು ಕೇಳತಕ್ಕವರಾಗುತ್ತೇವೆ. ಅಂತಹ ವಿಭುಧೇಂದ್ರ ತೀರ್ಥ ಗುರು ಸಾರ್ವಭೌಮರೇನಿದ್ದಾರೆ ಅವರ ಶಿಷ್ಯರಾಗಿ ಜಿತಾಮಿತ್ರ ತೀರ್ಥರು ಕಂಗೊಳಿಸ್ತಕ್ಕಂಥವರಾದರು. ಇಂತಹ ಜಿತಾಮಿತ್ರ ತೀರ್ಥರು ಮಹಾವಿರಕ್ತರು. ಅವರ ತಪಸ್ಸು, ಅವರ ಪ್ರೌಢಿಮೆ, ಅವರ ವಿದ್ವತ್ತು ಅದು ಅಗಣಿತವಾದದ್ದು ಅಂತ ಅರ್ಥ. ಅವರ ಮಹಿಮೆಯೂ ಅಷ್ಟೇ ಬಹಳ ವಿಶೇಷವಾದದ್ದು. ಮಹಾತಪಸ್ವಿಗಳವರು. ಆದ್ದರಿಂದ ಅನೇಕವಾಗಿರತಕ್ಕಂತಹ ಶಿಷ್ಯರಿಗೆ ಪಾಠ ಮಾಡ್ತಾ ಇದ್ದರು. ಒಮ್ಮೆ ಒಬ್ಬ ಜಂಗಮ ಅವರು ಇದ್ದ ಸ್ಥಳ ಯಾವುದು ಅಂತಂದರೆ ಕೃಷ್ಣವೇಣಿ ನದಿ ತೀರ.
ಒಬ್ಬ ಜಂಗಮ ಪ್ರತಿನಿತ್ಯ ಇವರು ಪಾಠ ಹೇಳುವಾಗ ಬರಬೇಕು, ಕೂತ್ಕೋಬೇಕು. ಒಂದು ದಿನ ಏನಾಯಿತು, ಶಿಷ್ಯರಿಗೆಲ್ಲ ಸ್ವಲ್ಪ ಬೇಜಾರಾಯಿತು. ಅಲ್ಲ, ನಾವು ಪ್ರತಿನಿತ್ಯದಲ್ಲಿಯೂ ಕೂಡ ಇವತ್ತು ಪಾಠಕ್ಕೆ ಅಂತ ಕುಳಿತುಕೊಳ್ತೇವೆ, ಜಂಗಮದೆಲ್ಲ ದೂರದಲ್ಲೇ ಕುಳಿತುಕೊಳ್ತಾನೆ, ಆತ ಬರುವವರೆಗೂ ನಮಗೆ ಪಾಠ ಪ್ರಾರಂಭ ಆಗಲ್ಲ, ಇದೇನಿದು, ಯಾಕೆ ಹೀಗೆ ಮಾಡ್ತಾರೆ ಗುರುಗಳು ಅಂತ ಸ್ವಲ್ಪ ಮನಸ್ಸಿನಲ್ಲಿ ಸ್ವಲ್ಪ ಕಸವೆಸಿ ಆಯ್ತು ಅವರಿಗೆ. ಒಂದು ದಿನ ಏನಾಯಿತು, ಜಂಗಮ ಯಾವ ಜಾಗದಲ್ಲೇ ಕುಳಿತುಕೋಬೇಕಾಗಿತ್ತೋ ಪಾಠಕ್ಕೆ, ಆ ಜಾಗದಲ್ಲಿ ಕೃಷ್ಣವೇಣಿ ನದಿ ಪ್ರವಾಹ ಉಕ್ಕಿ ಬರತಕ್ಕಂಥದ್ದಾಯಿತು. ಹಾಗಾದರೆ ಜಂಗಮ ಬರಲ್ಲ, ಮತ್ತು ಪಾಠ ಮುಂದುವರೆಸಿಬಿಡಬೇಕು ಅಂತ ಗುರುಗಳೆಲ್ಲ ಕೇಳಿಕೊಂಡರು. ಗುರುಗಳೇ, ಜಂಗಮ ಬರುವ ಸ್ಥಳದಲ್ಲಿ ಪ್ರವಾಹ ಉಕ್ಕಿ ಬಂದಿದೆ, ತಾವು ಪಾಠವನ್ನು ಮುಂದುವರಿಸಿ ಅಂತ ಜಿತಾಮಿತ್ರ ತೀರ್ಥರಲ್ಲೇ ಕೇಳಿಕೊಂಡಾಗ ಜಿತಾಮಿತ್ರರಂತಾರೆ, ನೋಡಿ ಸ್ವಲ್ಪ ಹೊತ್ತು ಕಾಯಿರಿ ನೋಡಿ ಅಂತಂತಾರೆ. ಸ್ವಲ್ಪ ಒಂದು 10 ನಿಮಿಷ ಕಾದರು. ಶಿಷ್ಯರೆಲ್ಲ ನೋಡ್ತಾ ಇದ್ದಾರೆ, ಅವರಿಗೆ ಆಶ್ಚರ್ಯ ಕಾದಿತ್ತು. ಆ ಜಂಗಮ ಬಂದ, ಕೃಷ್ಣವೇಣಿ ನದಿ ಪ್ರವಾಹ ಏನು ಬಂದಿತ್ತಲ್ಲ ಅದರ ಮೇಲೇ ಕುಳಿತುಕೊಂಡ, ಪ್ರವಾಹದ ನೀರಿನ ಮೇಲೇ ಕುಳಿತುಕೊಂಡ ಆ ಜಂಗಮ. ಆಶ್ಚರ್ಯ ಆಗಿಬಿಡುತ್ತಲ್ಲ, ಆ ನೀರು ಆತನಿಗೆ ತಾಕ್ತಾ ಇಲ್ಲ, ನೀರಿನಲ್ಲಿ ಆತ ಮುಳುಗ್ತಾ ಇಲ್ಲ, ಅನಾಯಾಸವಾಗಿ ಕುಳಿತುಕೊಂಡ ನೀರಿನಲ್ಲಿ ಯಾವ ಪಾಠವನ್ನು ಕೇಳತಕ್ಕವನಾಗಿದ್ದಾನೆ ಎನ್ನುವ ಚರಿತ್ರೆಯನ್ನು ನಾವು ಕೇಳ್ತೇವೆ. ಹೀಗೆ ಜ್ಞಾನಿಗಳ ಚರ್ಯೆ ಒಂದು ಬಹಳ ವಿಶೇಷವಾದದ್ದು ಅಂತ ನಾವು ಇತಿಹಾಸದಲ್ಲಿ ನೋಡ್ತಕ್ಕವರಾಗ್ತೇವೆ. ಇಂತಹ ಜಿತಾಮಿತ್ರ ತೀರ್ಥರ ಬಗ್ಗೆ ಶ್ರೀಪಾದರಾಜರು ಒಂದು ವಿಶೇಷವಾಗಿರತಕ್ಕಂತಹ ದೇವರ ನಾಮವನ್ನು, ಒಂದು ಕೀರ್ತನೆಯನ್ನು ರಚನೆ ಮಾಡಿದ್ದಾರೆ. ವಂದನೆ ಮಾಡಿರೈ ಯತಿಕುಲ ಚಂದ್ರನ ಪಾಡಿರೈ ಎಂಬುದಾಗಿ ಶ್ರೀಪಾದರಾಜರು ಜಿತಾಮಿತ್ರ ತೀರ್ಥರ ಮೇಲೆ ಮಾಡಿದ ರಚನೆ. ಅವರು ಹೇಳ್ತಾರೆ, ರಘುಕುಲ ವರಪುತ್ರ ರಾಮನ ಚರಣ ಕರುಣಾಪಾತ್ರ, ನಿಗಮೋಕ್ತಿಗ ಸೂತ್ರ ಪಾಠ ಪಠಿಸುವ ಸುಗುಣ ಜಿತಾಮಿತ್ರ ಎಂಬುದಾಗಿ ಹೇಳ್ತಾ ಕೊನೆಗೆ ಹೇಳ್ತಾರೆ, ಮಾಸ ಮಾರ್ಗಶೀರ್ಷ ಆರಾಧನೆಗೆ ಅಶೇಷ ದಿನ ಅಮಾವಾಸ್ಯ ದಾಸರು ಪ್ರತಿವರುಷ ಮಳ್ಪರು ಲೇಸನಲು ಶ್ರಿತಘೋಷ ಕಾಶಿಯ ಕ್ಷೇತ್ರ ಈ ಸ್ಥಳ ಮಿಗಿಲೈ ಎಂಬುದಾಗಿ. ಇದು ಕಾಶಿ ಕ್ಷೇತ್ರಕ್ಕೆ ಮಿಗಿಲಾದ ಒಂದು ಸನ್ನಿಧಾನ ಜಿತಾಮಿತ್ರರ ಸನ್ನಿಧಾನ ಅಂತ ಕರೆಸಿಕೊಳ್ತಕ್ಕಂಥದ್ದಾಗುತ್ತದೆ. ಯಾಕೆಂದರೆ ಅಲ್ಲಿ ಜಿತಾಮಿತ್ರ ತೀರ್ಥರ ಸ್ವಯಂ ಆಗಿ ಕುಳಿತುಕೊಂಡಿದ್ದಾರಾದ್ದರಿಂದ ಕಾಶಿ ಕ್ಷೇತ್ರಕ್ಕೆ ಸಮಾನವಾದದ್ದು ಅಂತ ಶ್ರೀಪಾದರಾಜರು ಸ್ತೋತ್ರ ಮಾಡುತ್ತಾ, ರುದ್ರವಂದ್ಯ ಮೂರುತಿ ರಂಗವಿಠಲನ ಪದ ಪದ್ಮಾರಾಧಕ ಪ್ರಸಿದ್ಧ ಮುನೀಂದ್ರರ ಅಂತ ರಂಗವಿಠಲನ ಪಾದ ಪದ್ಮಾರಾಧಕರಾಗಿರತಕ್ಕಂತಹ ಕೃಷ್ಣನ ಮೂಲರಾಮದೇವರ ವಿಶೇಷವಾಗಿರತ ಆರಾಧಕರು ನಮ್ಮ ಜಿತಾಮಿತ್ರ ತೀರ್ಥರು ಅಂತ ಈ ಪ್ರಕಾರ ಸ್ತೋತ್ರ ಮಾಡಿದ್ದಾರೆ. ಇಂತಹ ಶ್ರೀಪಾದರಾಜರಿಂದಲೂ ಕೂಡ ಸ್ತುತ್ಯರಾದ ನಮ್ಮ ಜಿತಾಮಿತ್ರ ತೀರ್ಥರು ವಿಶೇಷವಾದ ಮಹಿಮೆಯನ್ನು ತೋರಿಸಿಕೊಟ್ಟಿರ್ತಕ್ಕವರಾಗಿದ್ದಾರೆ. ಅಲ್ಲದೇನೆ ವಿಜಯೇಂದ್ರ ವಿಜಯ ಮೊದಲಾದ ಗ್ರಂಥಗಳಲ್ಲಿ ಜಿತಾಮಿತ್ರ ತೀರ್ಥರ ಬಗ್ಗೆ ಬಹಳ ವಿಶೇಷವಾದ ಮಹಿಮೆಗಳು ಕೂಡ ಬಂದಿರತಕ್ಕಂಥದ್ದಾಗಿದೆ. ಕಾಡಲೂರು ಕ್ಷೇತ್ರದ 18-19 ಶತಮಾನದ ಮಧ್ಯಭಾಗದಲ್ಲಿ ಇದ್ದ ಒಬ್ಬ ಶ್ರೇಷ್ಠ ಸಾಧಕರು ಕೃಷ್ಣಾಚಾರ್ಯರು ಅಂತ, ಕಾಡಲೂರು ಕೃಷ್ಣಾಚಾರ್ಯರು ಅಂತ ಅವರನ್ನು ಕರೀತಾರೆ. ಅವರು ಪ್ರಾರಂಭಿಕ ಹಂತದಲ್ಲಿ ನಿರಕ್ಷರ ಕುಕ್ಷಿಗಳಾಗಿದ್ದವರು. ಅವರ ಆ ಮನೆಯಲ್ಲಿನ ಒಂದು ಅವಮಾನವನ್ನು, ಅಂದರೆ ಸುತ್ತಮುತ್ತಲಿನ ಜನವರ ಅವಮಾನ ಮಾಡಿರತಕ್ಕಂಥದ್ದನ್ನು ತಾಳಲಾರದೇನೆ ಜಿತಾಮಿತ್ರ ತೀರ್ಥರ ಸನ್ನಿಧಾನಕ್ಕೆ ಒಂದು ವಿಶೇಷವಾದ ಒಂದು 7 ದಿನಗಳ ಕಾಲ ಸೇವೆಯನ್ನು ಮಾಡಿದಾಗ ಆ ಕಾಲದಲ್ಲಿ ಜಿತಾಮಿತ್ರ ತೀರ್ಥರೇ ಬಂದು ಆತರ ಕೃಷ್ಣಾಚಾರ್ಯರ ನಾಲಗೆಯ ಮೇಲೆ ಬೀಜಾಕ್ಷರಗಳನ್ನು ಬರೀತಕ್ಕವರಾದರು. ಅವರಿಂದ ಅನುಗ್ರಹಿತನಾಗಿರ್ತಕ್ಕಂತಹ ಕಾಡಲೂರಿನ ಕೃಷ್ಣಾಚಾರ್ಯರು ಜಿತಾಮಿತ್ರ ತೀರ್ಥರ ಸ್ತೋತ್ರ ಎಂಬುದಾಗಿ ರಚನೆ ಮಾಡಿಕೊಟ್ಟಿದ್ದಾರೆ. ಬಹಳ ವಿಶುದ್ಧಿಪ್ರದವಾಗಿರತಕ್ಕಂತಹ ಕ್ಷೇತ್ರ ಅದು. ಅದನಂತರ ಲವಣಾಬ್ಧಿ ತಪಶ್ಚೀರ್ಣೋ ಭವಾನ್ ಉಗ್ರಭವಾಗ್ರಣೀಹಿ ಅಂತ ಕಾಮಚಿತ್ ಕಾಮಿನಿ ಸಂಗಿ ವಿಷತಾಪಸ್ತ್ರಿತಾಪಹ ಎಂಬುದಾಗಿ ವಿಷತಾಪಸ್ತ್ರಿತಾಪಹ ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಏನಂತ, ಲವಣಾಬ್ಧಿ ತಪಶ್ಚೀರ್ಣೋ, ಯಾರು ಲವಣ ಸಮುದ್ರದಲ್ಲಿ ತಪಸ್ಸನ್ನು ಮಾಡತಕ್ಕವರಾಗಿದ್ದಾರೋ ರುದ್ರದೇವರು, ಅವರೇ ಇವತ್ತು ಜಿತಾಮಿತ್ರ ತೀರ್ಥರಾಗಿ ಅವತಾರ ಮಾಡಿದ್ದಾರೆ. ಭವಾನ್ ಉಗ್ರ ಭವಾಗ್ರಣೀಹಿ, ಕಾಮಜಿತ್, ಕಾಮನನ್ನು ಗೆದ್ದಿರ್ತಕ್ಕಂತಹವರು. ವಿಷತಾಪಸ್ತ್ರಿತಾಪಹ, ವಿಷತಾಪವನ್ನು ಪಟ್ಟವರು ಅಂದರೆ ಏನರ್ಥ, ನಂಜುಂಡ ಅಂತ ಅರ್ಥ. ವಿಷವನ್ನು ಉಂಡವರು, ತಾವು ಕಂಠದಲ್ಲಿ ವಿಷವನ್ನು ಧಾರಣೆ ಮಾಡಿದ್ದರೂ ಕೂಡ ನಮ್ಮ ಒಂದು ಘೋರವಾಗಿರತಕ್ಕಂತಹ ತಾಪತ್ರಯಗಳೇನಿದೆ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕವಾಗಿರತಕ್ಕಂತಹ ತಾಪತ್ರಯವನ್ನು ಅವರು ವಿಷತಾಪವನ್ನು ಸ್ವೀಕಾರ ಮಾಡಿದ್ದರೂ ನಮ್ಮ ತಾಪವನ್ನು ಪರಿಹಾರ ಮಾಡತಕ್ಕವರಾಗಿದ್ದಾರೆ ಜಿತಾಮಿತ್ರ ತೀರ್ಥರು ಅಂತ ಹೀಗೆ ಮಾರ್ಮಿಕವಾಗಿ ಕಾಡಲೂರಿನ ಕೃಷ್ಣಾಚಾರ್ಯರು ಬಹಳ ಸುಂದರವಾಗಿ ಸ್ತೋತ್ರವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಹೀಗೆ ಅನೇಕ ಮಹಿಮೆಗಳನ್ನು ತೋರಿಸಿದ ಜಿತಾಮಿತ್ರ ತೀರ್ಥರು ಒಂದು ಹಂತದಲ್ಲಿ ಏನಾಯಿತು ಅಂತಂದರೆ, ಅವರು ತಪಸ್ಸು ಮಾಡುತ್ತಾ ಕೂತಿದ್ದಾರೆ. ಇದ್ದಕ್ಕಿದ್ದಂತೆ ಕೃಷ್ಣ ಪ್ರವಾಹ ಆ ತಪಸ್ಸು ಮಾಡತಕ್ಕಂತಹ ಜಿತಾಮಿತ್ರ ತೀರ್ಥರ ಮೇಲೆಯೇ ಉಕ್ಕಿ ಬಂದಿದೆ. 7 ದಿನಗಳ ಕಾಲ ಭಯಂಕರವಾದ ಪ್ರವಾಹ.
ಶಿಷ್ಯರಿಗೆಲ್ಲ ಕೂಡ ಆತಂಕ ಆಗಿದೆ. 7 ದಿನಗಳ ಕಳೆದ ಮೇಲೆ ಮತ್ತೆ ನೋಡ್ತಾರೆ ಜಿತಾಮಿತೀರ್ಥರು ಹಾಗೆ ಕೂತಿದ್ದಾರೆ. ಅದಕ್ಕೆ ಸಪ್ತರಾತ್ರಂ ಕೃಷ್ಣವೇಣ್ಯಾಂ ಉಷಿತ್ವಾ ಪುನರುತ್ಥಿತಂ ಜಿತಾಮಿತ್ರ ಗುರುಂ ವಂದೇ ವಿಭುಧೇಂದ್ರ ಕರೋದ್ಭವಂ ಎಂಬುದಾಗಿ ಅವರನ್ನು ಸ್ತೋತ್ರ ಮಾಡಿದ್ದಾರೆ. ಅಷ್ಟೇ ಅಲ್ಲದೇನೆ ಮತ್ತೊಮ್ಮೆ ಹೀಗೆ ಆಯಿತು. ಮತ್ತೊಮ್ಮೆ ತಪಸ್ಸಿಗೆ ಕೂತಿದ್ದಾರೆ. ಕೃಷ್ಣಾ ಪ್ರವಾಹ ಉಕ್ಕಿ ಬರ್ತಾ ಇದೆ. ಗುರುಗಳೇ ಕೃಷ್ಣಾ ಪ್ರವಾಹ ಬರ್ತಾ ಇದೆ ಅಂತಂದರೂ ಕೂಡ ಸಮಾಧಿ ಅವಸ್ಥೆಯಲ್ಲಿರ್ತಕ್ಕಂತಹ ಜಿತಾಮಿತ್ರ ತೀರ್ಥರು ಹಾಗೆ ತಪಸ್ಸನ್ನು ಮಾಡುತ್ತಾ ಕೂತಿದ್ದಾರೆ. ಘೋರವಾದ ಕೃಷ್ಣಾ ಪ್ರವಾಹ ಉಕ್ಕಿ ಬರತಕ್ಕಂಥದ್ದಾಯಿತು. ಬಂದರೂ ಕೂಡ ಹಾಗೆ ಜಿತಾಮಿತ್ರ ತೀರ್ಥರು ನದಿಯಲ್ಲೇ ಇದ್ದಾರೆ. 7 ದಿನಗಳಾಯಿತು. ಅದಾದ ಮೇಲೆ ಮತ್ತೆ ನಮ್ಮ ಜಿತಾಮಿತ್ರ ತೀರ್ಥರು ಯಾವ ಶಿಷ್ಯರವರೆಲ್ಲರೂ ಕೂಡ ಬಂದೇನು ಮಾಡ್ತಾರೆ, ಗುರುಗಳೆಲ್ಲಿದ್ದಾರೆ ಅಂತ ಹುಡುಕಬೇಕು ಅಂತ ನೋಡ್ತಾರೆ. ಅಲ್ಲೊಂದು ಮಣ್ಣಿನ ಗಡ್ಡೆ ಮಾತ್ರ ಉಳಿದಿತ್ತು. ಗುರುಗಳು ಕಾಣ್ತಾ ಇಲ್ವಲ್ಲ ಅಂತ ಆ ಮಣ್ಣಿನ ಗಡ್ಡೆಯನ್ನು ಅಗದು ನೋಡ್ತಾರೆ. ಏನು ಸಿಗ್ತಾ ಇಲ್ಲ. ಇನ್ನಷ್ಟು ಅಗಿತಾರೆ. ಸೂಚನೆ ಆಯಿತು, ಇಲ್ಲ ನಾವಿಲ್ಲೇ ಸನ್ನಿಧಾನದಿಂದ ಕೂಡಿದ್ದೇವೆ, ಜಾಸ್ತಿ ಅದನ್ನು ಹುಡುಕೋದಕ್ಕೆ ಹೋಗಬೇಡಿ, ನಮ್ಮ ಸನ್ನಿಧಾನ ಇಲ್ಲಿ ಸಂಪೂರ್ಣವಾಗಿ ಇದೆ, ನಾವು ಅದೃಶ್ಯರಾಗಿ ಇದ್ದೇವೆ. ಇದೇ ಸನ್ನಿಧಾನದಲ್ಲಿ 2 ವರ್ಷಗಳ ಕಳೆದ ನಂತರದಲ್ಲಿ 2 ವರ್ಷದ ಕಳೆದ ಕೆಲವು ದಿನಗಳ ನಂತರದಲ್ಲಿ ಇಲ್ಲೊಂದು ಗೋನದ ವೃಕ್ಷ ಬೆಳೀತಕ್ಕಂಥದ್ದಾಗುತ್ತದೆ. ಆ ಗೋನದ ವೃಕ್ಷದಲ್ಲಿಯೇ ನಮ್ಮ ಸಂಪೂರ್ಣ ಸನ್ನಿಧಾನ ಇದೆ ಎಂಬುದಾಗಿ ತಿಳಿದುಕೊಂಡು ಅಲ್ಲಿಗೆ ಪ್ರತಿ ವರ್ಷದ ಆರಾಧನೆಯನ್ನು ತಾವು ನೆರವೇರಿಸ್ತಕ್ಕವರಾಗಬೇಕು ಅಂತ, ನಿಮಗೇನು ಬೇಕೋ ಎಲ್ಲ ಅನುಗ್ರಹವನ್ನು ಅಲ್ಲಿದ್ದುಕೊಂಡೇ ನಾವು ಮಾಡ್ತೇವೆ ಅಂತ ಜಿತಾಮಿತ್ರ ತೀರ್ಥರು ಹೇಳಿದರು. ಇದಕ್ಕೂ ಮುಂಚೆ ಜಿತಾಮಿತ್ರ ತೀರ್ಥರು ಈ ಪರಂಪರೆಯನ್ನು ಮುಂದುವರಿಸಬೇಕಲ್ಲ. ಆದ್ದರಿಂದ ಜಿತಾಮಿತ್ರ ತೀರ್ಥರು ಯಾರಿಗೆ ಒಂದು ಅನುಗ್ರಹವನ್ನು ಮಾಡಿದ್ರು ಆ ಸಂಸ್ಥಾನ ಅಂತಂದರೆ, ರಘುನಂದನ ತೀರ್ಥರು ಅನ್ನುವ ಜ್ಞಾನಿಗಳಿಗೆ ಅನುಗ್ರಹವನ್ನು ಮಾಡಿದ್ದರು. ರಘುನಂದನ ತೀರ್ಥರು ವಿಶೇಷವಾಗಿರತಕ್ಕಂತಹ ಜಿತಾಮಿತ್ರ ತೀರ್ಥರ ಶಿಷ್ಯತ್ವವನ್ನು ವಹಿಸಿಕೊಂಡಿದ್ದರು. ಅವರಿಂದ ಸಂಸ್ಥಾನ ಪ್ರತಿಮೆಗಳನ್ನೆಲ್ಲವನ್ನು ಸ್ವೀಕಾರ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದರು. ಅವರಿಗೂ ಕೂಡ ಆತಂಕ ಆಯಿತು, ಇದೇನಿದು ಜಿತಾಮಿತ್ರ ತೀರ್ಥರು ತಾವು ಅದೃಶ್ಯರಾಗಿ ಬಿಟ್ರಲ್ಲ ಅಂತ ಬಹಳ ಅವರಲ್ಲಿ ಒಂದು ಭಕ್ತಿಯನ್ನು ಮಾಡುತ್ತಾ ಜಿತಾಮಿತ್ರ ತೀರ್ಥರಲ್ಲಿ ನಮಸ್ಕಾರಾದಿಗಳನ್ನು, ಗೋನದ ವೃಕ್ಷ ಬರುತ್ತದೆ 2 ವರ್ಷಗಳ ನಂತರದಲ್ಲಿ ಅಂತೇನು ಸೂಚನೆ ಕೊಟ್ಟಿದ್ದರು. ಅದರಂತೆ 2 ವರ್ಷಗಳ ನಂತರದಲ್ಲಿ ಗೋನದ ವೃಕ್ಷ ಬೆಳೀತಾ ಇದೆ. ರಘುನಂದನ ತೀರ್ಥರು ಅಲ್ಲಿಕ್ಕೇನೆ ಶರಣಾಗತರಾಗಿ ಅಲ್ಲಿಯೇ ವಿಜೃಂಭಣೆಯಿಂದ ಆರಾಧನೆಯನ್ನು ನೆರವೇರಿಸ್ತಕ್ಕಂಥವರಾದರು. ಜಿತಾಮಿತ್ರ ತೀರ್ಥರ ಆರಾಧನೆಯನ್ನು ನೆರವೇರಿಸಿದರು. ಜಿತಾಮಿತ್ರ ತೀರ್ಥರ ಶಿಷ್ಯರಾದ ರಘುನಂದನ ತೀರ್ಥರೇನು ಸಾಮಾನ್ಯರಲ್ಲ. ಮತ್ತೆ ಪರೈರಪಹೃತ ಮೂಲರಾಮಾರ್ಚ ಗುರುವನುಗ್ರಹಾತ್ ಏನಾನೀತ ನಮಸ್ತಸ್ಮೈ ರಘುನಂದನ ಭಿಕ್ಷವೆ ಎನ್ನುವ ಕೀರ್ತಿಗೆ ಪಾತ್ರರಾದವರು. ಮೂಲರಾಮದೇವರನ್ನು ಮತ್ತೆ ಮರಳಿ ಸಂಸ್ಥಾನಕ್ಕೆ ತಂದಿರತಕ್ಕಂತಹ ಮಹಾಜ್ಞಾನಿಗಳು ರಘುನಂದನ ತೀರ್ಥ ಗುರು ಸಾರ್ವಭೌಮರು. ಇಂತಹ ಜಿತಾಮಿತ್ರ ತೀರ್ಥರ ಬಗ್ಗೆ ಒಂದು ವಿಶೇಷವಾದ ಮಾಹಿತಿಯನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಅದೇನು ಅಂತಂದರೆ, ಗೋನದ ವೃಕ್ಷದಲ್ಲಿ ಜಿತಾಮಿತ್ರ ತೀರ್ಥರು ಅವರ ಸನ್ನಿಧಾನ ಹೇಗಿದೆ, ಅವರಿದ್ದಾರಾ ಅಲ್ಲಿ ಅಂತಂದರೆ ಸಂಪೂರ್ಣವಾಗಿ ಅವರಲ್ಲಿದ್ದಾರೆ. ನೋಡಿ ನಾವು ಅನೇಕ ಕಡೆಗಳಲ್ಲಿ ಯತಿಗಳು ತಾವು ನಿರ್ಯಾಣ ಆದ ಮೇಲೆ ಅವರ ವೃಂದಾವನ ಪ್ರವೇಶವಾಗುವ ಸನ್ನಿವೇಶಗಳನ್ನು ಕಾಣುತ್ತೇವೆ. ಎಲ್ಲ ಕಾಲಗಳಲ್ಲಿಯೂ ಕೂಡ, ಎಲ್ಲ ಕಾಲಘಟ್ಟದಲ್ಲಿಯೂ ಎಲ್ಲ ಜ್ಞಾನಿಗಳೇನಿದ್ದಾರೆ ಅವರ ಅವತಾರ ಮಾಡಿ ಅವರೆಲ್ಲ ಜನದೃಗ್ವಿಷಯರಾಗಿದ್ದ ಮೇಲೆ ತದನಂತರದಲ್ಲಿ ನಿರ್ಯಾಣ ಹೊಂದಿದ ಮೇಲೆ ಅವರ ಮೇಲೆ ಒಂದು ವೃಂದಾವನ ಅಂತ ಕಟ್ಟಿ ಅದಕ್ಕೆ ವಿಶೇಷವಾಗಿರತಕ್ಕಂತಹ ಭಗವಂತನ ಒಂದು ಸಾಲಿಗ್ರಾಮ ಸನ್ನಿಧಾನವನ್ನೆಲ್ಲ ಇಟ್ಟು ಆರಾಧನೆಯನ್ನು ಮಾಡೋದೆಲ್ಲವೂ ಕೂಡ ಜನರಿಗೆ ವಿಜಿತವಾಗಿರತಕ್ಕಂತಹ ವಿಷಯ. ಆದರೆ ಮಾಧ್ವ ಇತಿಹಾಸದಲ್ಲಿ ಕೆಲವು ಯತಿವರಿಣ್ಯರಗಳ ಚರಿತ್ರೆಯನ್ನು ನೋಡಿದಾಗ ಅವರು ಅದೃಶ್ಯರಾಗಿದ್ದನ್ನು ನೋಡುತ್ತೇವೆ. ಉದಾಹರಣೆಗೆ ವ್ಯಾಸರಾಜ ಮಠದ ಲಕ್ಷ್ಮೀನಾರಾಯಣ ತೀರ್ಥರು, ಅದರಂತೆ ಮತ್ತು ಪುರುಷೋತ್ತಮ ತೀರ್ಥರು ಅವರು ಗುಹಾಪ್ರವೇಶ ಮಾಡಿದರು ಅಂತೆಲ್ಲ ಕೇಳ್ತೇವೆ. ಹಾಗೆ ಜಿತಾಮಿತ್ರ ತೀರ್ಥರು ಗೋನದ ವೃಕ್ಷದ ರೂಪದಲ್ಲಿ ಇವತ್ತು ಸನ್ನಿಧಾನದಿಂದ ಕೂಡಿದ್ದಾರೆ. ಇದೇನಂತಹ ವೈಶಿಷ್ಟ್ಯ ಅಂತಂದರೆ ಅದಕ್ಕೊಂದು ಅದ್ಭುತವಾದ ಮಹಿಮೆ ಇದೆ. ಏನದು ಮಹಿಮೆ ಅಂತಂದರೆ ನೋಡಿ, ಅಜಪ ಅಂತೊಂದು ವಿಶಿಷ್ಟವಾಗಿರತಕ್ಕಂತಹ ಪ್ರಸಂಗ. ನಾವು ಪ್ರತಿನಿತ್ಯ 21,600 ಹಂಸಮಂತ್ರ ಜಪವನ್ನು ಮುಖ್ಯ ಪ್ರಾಣದೇವರು ನಮ್ಮಲ್ಲಿ ನಿಂತುಕೊಂಡು ಮಾಡುತ್ತಾರೆ. ಅಂದರೆ ನಾವು ಉಸಿರಾಡ್ತೇವಲ್ಲ, ಒಂದು ದಿನಕ್ಕೆ 21,600ರಂತೆ ವಾಯುದೇವರು ಉಸಿರಾಡಿಸ್ತಾರೆ ಪ್ರತಿಯೊಬ್ಬ ಜೀವರಾಶಿಯಲ್ಲಿಯೂ ಕೂಡ. ಅದು 120 ವರ್ಷಗಳ ಕಾಲ, ಕಲಿಯುಗದಲ್ಲಿ 120 ವರ್ಷಗಳ ಕಾಲ 21,600ರಂತೆ ಉಸಿರಾಡಿಸಬೇಕು ವಾಯುದೇವರು ಅಂತ ಈ ಪ್ರಕಾರ ಭಗವಂತನ ಆಜ್ಞೆ. ಅಂದರೆ ಪ್ರತಿನಿತ್ಯ 21,600 ಆಗಬೇಕದು. 120 ವರ್ಷ ಆಗ್ತದೆ ಕರೆಕ್ಟಾಗಿ ಆವಾಗ ಸರಿಯಾಗಿ. ಆದರೆ ಎಷ್ಟೋ ಕಡೆಗಳಲ್ಲಿ ನಾವೇನು ಮಾಡ್ತೇವೆ, 120 ವರ್ಷಗಳ ಕಾಲ ಜೀವ ಬದುಕ್ತಕ್ಕಂಥದ್ದು ಕಾಣಲ್ಲ ನಾವು. ಕೆಲವು ಸತೆ 60 ವರ್ಷಕ್ಕೆ ಹೋಗಿಬಿಡ್ತಾರೆ, ಕೆಲವರು ಹೊಟ್ಟೆಯಲ್ಲಿರುವಾಗಲೇ ಹೋಗಿಬಿಡ್ತಾರೆ. ಹೀಗೆಲ್ಲ ಯಾಕಾಗ್ತದೆ ಅಂತಂದರೆ, ಒಂದು ದಿನಕ್ಕೆ 21,600 ಆಗೋದನ್ನು ವಾಯುದೇವರು ಸ್ವಲ್ಪ ಜಾಸ್ತಿ ಶ್ವಾಸೋಚ್ಛ್ವಾಸವನ್ನು ಮಾಡಿಸುವುದರಿಂದ ಆ ಜೀವಿಯನ್ನು ಕರೆದುಕೊಂಡು ಹೋಗಿಬಿಡ್ತಾರೆ ಅವನ ಯೋಗ್ಯತಾನುಸಾರವಾಗಿ. ಅದರಂತೆ
ಯೋಗಿಗಳು ಜ್ಞಾನಿಗಳೇನು ಮಾಡ್ತಾರೆ ಅಂತಂದರೆ, ಒಂದು ದಿನಕ್ಕೆ 21,600 ಏನು ಕ್ಲುಪ್ತವಾಗಿದೆಯೋ, ಫಿಕ್ಸ್ ಆಗಿದೆಯೋ ವಾಯುದೇವರ ಹಂಸಮಂತ್ರ ಜಪ, ಅದನ್ನು ವಾಯುದೇವರಲ್ಲಿ ಪ್ರಾರ್ಥನೆ ಮಾಡಿ ಅಜಪಾಜಪವನ್ನು ಅಂದರೆ ಆ ಪ್ರಾಣಾಯಾಮದ ಸಿದ್ಧಿಯನ್ನು ಮಾಡಿಕೊಳ್ತಕ್ಕವರಾಗಿ ಜ್ಞಾನಿಗಳು ಒಂದು ದಿನಕ್ಕೆ 21,600 ಆಗುವುದನ್ನು ಒಂದು ಜಪವನ್ನವಾಗುವಂತೆ ಮಾಡಿಬಿಡ್ತಾರೆ. ಅಂದರೆ ಅದನ್ನು ಕಡಿಮೆ ಮಾಡ್ತಾರೆ. ಜಪವನ್ನು ಯಾವಾಗ ಕಡಿಮೆ ಮಾಡಿಸ್ತಕ್ಕಂತಹ ವಾಯುದೇವರಲ್ಲೇ ಪ್ರಾರ್ಥನೆ ಮಾಡಿ 21,600 ಆಗುವುದನ್ನು ಒಂದು ಜಪಕ್ಕೆ ತರತಕ್ಕವರಾಗುತ್ತಾರೋ ಆವಾಗ ಅವರ ಆಯುಷ್ಯ ಇನ್ನಷ್ಟು ವೃದ್ಧಿ ಆಗ್ತಾ 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 ಹೋಗ್ತದೆ. ಹೀಗೆ ಅವರು ಚಿರಂಜೀವಿಗಳಾಗಿ ಎಷ್ಟೋ ಜನಗಳ ನಂತರದಲ್ಲಿಯೂ ಕೂಡ ಅವರು ಹಾಗೆ ಇರುವಂತೆ ಭೂಲೋಕದಲ್ಲಿ ಇರುವಂತೆ ಇರ್ತಾರೆ. ಭೂಲೋಕದಲ್ಲಿ ಇದ್ದೇ ಇರ್ತಾರೆ, ಇದೇ ಭೌತಿಕ ದೇಹದಿಂದ. ಅಂತಹ ಜ್ಞಾನಿವರಿನ ಸಿದ್ಧಪುರುಷರು ಅನೇಕರು ನಮ್ಮ ಮಾಧ್ವ ಇತಿಹಾಸದಲ್ಲಿ ಆಗಿ ಹೋಗಿದ್ದಾರೆ. ಉದಾಹರಣೆಗೆ ವಿಷ್ಣುತೀರ್ಥರು ಕುಮಾರ ಪರ್ವತದಲ್ಲಿ ಇವತ್ತಿಗೂ ಕೂಡ ಇದ್ದುಕೊಂಡು ಸಾವಿರಾರು ವರ್ಷಗಳ ಕಳೆದ ನಂತರದಲ್ಲಿ ಮತ್ತೆ ಮಧ್ವ ಸಿದ್ಧಾಂತವನ್ನು ಪುನರುದ್ದೀಪನಗೊಳಿಸುವ ನಿಟ್ಟಿನಲ್ಲಿ ವಿಷ್ಣುತೀರ್ಥರು ಕುಮಾರ ಪರ್ವತದಿಂದ ಕೆಳಗಿಳಿದು ಬರ್ತಾರೆ ಅನ್ನುವುದನ್ನು ನಾವೇನು ಚರಿತ್ರೆಯಲ್ಲಿ ಕೇಳ್ತೇವೆ. ಅದರಂತೆ ಜಿತಾಮಿತ್ರ ತೀರ್ಥರು ಕೂಡ ಇವತ್ತಿಗೂ ಭೌತಿಕ ದೇಹದಿಂದ ಪ್ರಾಣಾಯಾಮದ ಸಿದ್ಧಿಯಿಂದ, ಅಜಪಾಜಪದ ಸಿದ್ಧಿಯಿಂದ, ಹಂಸಮಂತ್ರದ ಸಿದ್ಧಿಯಿಂದ ಇವತ್ತಿಗೂ ಗೋನದ ವೃಕ್ಷದಲ್ಲಿ ಒಂದು ರೂಪದಿಂದ ಸನ್ನಿಹಿತರಾಗಿದ್ದಾರೆ. ಅದೇ ಭೌತಿಕ ದೇಹದಿಂದಲೇ ಇದ್ದಾರೆ ತಪಸ್ಸು ಮಾಡುತ್ತಾ ಅನ್ನುವ ಇತಿಹಾಸವನ್ನು ಜಮಖಂಡಿ ವಾದಿರಾಜಾಚಾರ್ಯರು ಸೂಕ್ಷ್ಮ ವಿಚಾರವನ್ನು ತಿಳಿಸಿಕೊಡ್ತಾರೆ. ಅದರಿಂದ ಜಿತಾಮಿತ್ರ ತೀರ್ಥರು ಇವತ್ತಿಗೂ ಇದ್ದಾರೆ ಅಲ್ಲಿ. ಅದಕ್ಕೊಂದು ಉದಾಹರಣೆಯನ್ನು, ಅದಕ್ಕೊಂದು ಮಹಿಮೆಯೇ ನಡೆದು ಹೋಯಿತು, ದೃಷ್ಟಾಂತವೇ ನಡೆದು ಹೋಯಿತು, ನಿದರ್ಶನವೇ ನಡೆದು ಹೋಯಿತು. ಏನದು ನಿದರ್ಶನ ಅಂತಂದರೆ, ಅಂತಹ ಪೀಠದಲ್ಲಿ ಅಂದರೆ ಆ ಪದ್ಮನಾಭ ತೀರ್ಥರ ಜಿತಾಮಿತ್ರ ತೀರ್ಥರ ಸಂಸ್ಥಾನದಲ್ಲಿ ಬಂದಿರತಕ್ಕಂತಹ ಸುಶೀಲೇಂದ್ರ ತೀರ್ಥರು ಅಂತ ಹೊಸ ರೀತಿಯ ದೊಡ್ಡ ಜ್ಞಾನಿಗಳು ಸುಶೀಲೇಂದ್ರ ತೀರ್ಥರು ಅವರೊಮ್ಮೆ ಜಿತಾಮಿತ್ರರ ದರ್ಶನಕ್ಕೆ ಅಂತ ಬಂದಿದ್ದಾರೆ. ಬಂದಾಗ ಒಬ್ಬ ಜಂಗಮ ಅಲ್ಲಿ ಕಾಣಿಸಿಕೊಂಡ. ಸರಿ, ಆತೇನೋ ಬಂದಿದ್ದಾನೆ ಅಂತ ಅವರು ಕೂಡ ಅವರ ಭಕ್ತರಿರಬೇಕು ಅಂತ ಸುಶೀಲೇಂದ್ರ ತೀರ್ಥರು ಅದನ್ನು ಹೆಚ್ಚು ಗಮನಿಸಿದ್ದೇನೆ. ಜಿತಾಮಿತ್ರ ತೀರ್ಥರಿಗೆ ನಮಸ್ಕಾರ ಮೊದಲಾದವುಗಳನ್ನು ಮಾಡಿ ಬೆಳಗ್ಗಿನ ಹೊತ್ತು ಸ್ವಲ್ಪ ಸಂಗಮೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ತಾವೇನು ಮಾಡಿದರು, ಸೀದಾ ಸಂಗಮೇಶ್ವರ ಅಂದರೆ ಅಲ್ಲಿ ಭೀಮರಥಿ ಮತ್ತು ಕೃಷ್ಣವೇಣಿ ಎರಡೂ ಸಂಗಮವಾಗಿರತಕ್ಕಂತಹ ಕ್ಷೇತ್ರ, ಪ್ರಯಾಗ ಕ್ಷೇತ್ರಕ್ಕೆ ಸಮಾನವಾದದ್ದು ಅಂತೆಲ್ಲ ಶ್ಲೋಕಗಳು ನಮಗೆ ಸಿಗ್ತದೆ. ಅಂತ ಭೀಮರಥಿ ಕೃಷ್ಣವೇಣಿ ಸಂಗಮದಲ್ಲಿರತಕ್ಕಂತಹ ಸಂಗಮೇಶ್ವರ ದೇವಸ್ಥಾನಕ್ಕೆ ಹೋಗ್ತಾರೆ ಸುಶೀಲೇಂದ್ರ ತೀರ್ಥರು. ಈ ಜಂಗಮ ಯಾವ ಜಂಗಮನನ್ನು ಜಿತಾಮಿತ್ರ ಗಡ್ಡೆಯಲ್ಲಿ ನೋಡಿದ್ರೋ ಸುಶೀಲೇಂದ್ರ ತೀರ್ಥರು ಪ್ರಾತಃ ಕಾಲದಲ್ಲಿ, ಅದೇ ಜಂಗಮ ಸಂಗಮೇಶ್ವರ ದೇವಸ್ಥಾನದ ಗರ್ಭಗುಡಿಗೆ ಹೋಗಿ ಅದರ್ಶನಾಗಿ ಬಿಡ್ತಾನೆ. ಸುಶೀಲೇಂದ್ರ ತೀರ್ಥರಿಗೆ ಆಶ್ಚರ್ಯ ಆಗ್ತದೆ, ಏನು ಆಶ್ಚರ್ಯ ನಡೀತಾ ಇದೆ ಇವತ್ತು ಅಂತ ಅಂದುಕೊಂಡು ಸಂಗಮೇಶ್ವರನ ದರ್ಶನವನ್ನು ಮಾಡಿ ಮತ್ತೆ ಜಿತಾಮಿತ್ರ ಗಡ್ಡೆಗೆ ವಾಪಸ್ ಬರೋಣ ಅಂತ ವಾಪಸ್ ಬಂದು ನೋಡ್ತಾರೆ. ಮತ್ತೆ ಆ ಜಂಗಮ ಅಲ್ಲಿ ಪ್ರತ್ಯಕ್ಷನಾಗಿದ್ದಾನೆ. ಓಹೋ, ಸಾಕ್ಷಾತ್ ಜಿತಾಮಿತ್ರ ತೀರ್ಥರೇ ಈ ರೂಪದಿಂದ ನನಗೆ ದರ್ಶನ ಕೊಡ್ತಾ ಇದ್ದಾರೆ ಅಂತ ಸುಶೀಲೇಂದ್ರ ತೀರ್ಥರು ಬಹಳ ಆಶ್ಚರ್ಯಚಕಿತರಾಗಿ ಆ ಜಿತಾಮಿತ್ರ ತೀರ್ಥರಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡುತ್ತಾ ಭವ್ಯವಾಗಿರತಕ್ಕಂತಹ ಶ್ರೀಮನ್ ಮೂಲರಾಮದೇವರ ಪೂಜೆಯನ್ನು ಆ ಜಿತಾಮಿತ್ರ ತೀರ್ಥರ ಗಡ್ಡೆಯಲ್ಲಿ ವೈಭವದಿಂದ ಮಾಡುತ್ತಾ ಅನುಗ್ರಹಿತರಾದರು ಸುಶೀಲೇಂದ್ರ ತೀರ್ಥರು ಅಂತ ಅವರ ಚರಿತ್ರೆಯಲ್ಲಿ ನಾವು ಕೇಳ್ತೇವೆ. ಹೀಗೆ ಅನೇಕ ಜ್ಞಾನಿಗಳಿಗೆ ಇವತ್ತಿಗೂ ಅನೇಕ ಜ್ಞಾನಿಗಳಿಗೆ ದರ್ಶನ ಕೊಡ್ತಾ ಇದ್ದಾರೆ ಜಿತಾಮಿತ್ರ ತೀರ್ಥರು. ಜಮಖಂಡಿ ಆಚಾರ್ಯರಿಗೆ ದರ್ಶನ ಕೊಟ್ಟಿದ್ದಾರೆ, ಸುಶೀಲೇಂದ್ರ ತೀರ್ಥರಿಗೆ ದರ್ಶನ ಕೊಟ್ಟಿದ್ದಾರೆ, ಸ್ವಯಮೀಂದ್ರ ತೀರ್ಥರಿಗೆ ದರ್ಶನ ಕೊಟ್ಟಿದ್ದಾರೆ. ಹೀಗೆ ಜ್ಞಾನಿಗಳಿಗೆ ದರ್ಶನ ಕೊಟ್ಟು ಪರಮಾನುಗ್ರಹವನ್ನು ಇವತ್ತಿಗೂ ಮಾಡುವ ವಿಶೇಷ ಸನ್ನಿಧಾನ ಜಿತಾಮಿತ್ರ ಗಡ್ಡೆ. ಆದ್ದರಿಂದ ನಮಗೆ ಯಾವುದೇ ರೀತಿಯಾಗಿರತಕ್ಕಂತಹ ರೋಗಾದ್ಯುಪದ್ರವಗಳಾಗಿರಬಹುದು, ಯಾವುದೇ ರೀತಿಯಾದ ತೊಂದರೆಗಳಾಗಿರಬಹುದು, ಏನಾದರೂ ನಮಗೆ ಬಂತು ಅಂತಾದರೆ ಅದರ ನಿವಾರಣೆ ಆಗಬೇಕು ಅಂತಾದರೆ ಬಹಳ ಜಾಗೃತವಾದ ಸನ್ನಿಧಾನ ಜಿತಾಮಿತ್ರರ ಸನ್ನಿಧಾನ ಕೃಷ್ಣಾ ನದಿ ತೀರದಲ್ಲಿದೆ. ಅಂತ ಕೃಷ್ಣಾ ನದಿ ತೀರದಲ್ಲಿರ್ತಕ್ಕಂಥ ಇವತ್ತಿಗೂ ಇದ್ದಾರೆ ಅಂತ ಅರ್ಥ. ಇವತ್ತಿಗೂ ಸನ್ನಿಹಿತರಾಗಿ ಇರ್ತಕ್ಕಂತಹ ದಿವ್ಯವಾದ ಸನ್ನಿಧಾನ ಜಿತಾಮಿತ್ರರ ಸನ್ನಿಧಾನ. ಅಲ್ಲಿ ಹೋಗಿ ನಾವು ಶರಣಾಗತರಾಗಿ ಬಿಟ್ಟರೆ, ಆ ಗೋನದ ವೃಕ್ಷಕ್ಕೆ ನಾವು ಶರಣಾಗತರಾಗಿ ಬಿಟ್ಟರೆ ಪರಮ ಕರುಣಾಳುಗಳಾಗಿರತಕ್ಕಂತಹ ನಮ್ಮ ಜಿತಾಮಿತ್ರ ತೀರ್ಥರು ಅನುಗ್ರಹವನ್ನು ಮಾಡಿಗೇ ಮಾಡ್ತಾರೆ ಅನ್ನುವುದನ್ನು ತಿಳಿಯಬಹುದು. ಇಂತಹ ಸಾಕ್ಷಾತ್ ಯಾವ ರುದ್ರದೇವರೇ ಒಂದು ರೂಪದಿಂದ ಅವತಾರ ಮಾಡಿ ಇಷ್ಟು ಕಾರುಣ್ಯವನ್ನು ಜಗತ್ತಿಗೆ ಮಾಡ್ತಾ ಇದ್ದಾರೆ ಜಿತಾಮಿತ್ರ ತೀರ್ಥರ ರೂಪದಲ್ಲಿ ಅಂತಂದರೆ ಅದಕ್ಕಿಂತ ಹೆಚ್ಚಿನ ಒಂದು ಅನುಗ್ರಹ ಏನಾಗಬೇಕಾಗಿದೆ. ಆದ್ದರಿಂದ ಸಜ್ಜನರೆಲ್ಲರೂ ಕೂಡ ಮಾರ್ಗಶೀರ್ಷ ಅಮಾವಾಸ್ಯೆಯ ದಿನ ವಿಶೇಷವಾಗಿ ಜಿತಾಮಿತ್ರ ತೀರ್ಥರ ಸ್ತೋತ್ರವನ್ನು ಪ್ರತಿನಿತ್ಯ ಪಾರಾಯಣ ಮಾಡತಕ್ಕವರಾಗಿ, ಸಾಧ್ಯವಾದರೆ ಕ್ಷೇತ್ರಕ್ಕೆ ಹೋಗಿ ಅವರ ಆರಾಧನೆಯನ್ನು ಸಲ್ಲಿಸಿ ವಿಶೇಷವಾಗಿರತಕ್ಕಂಥ ಅನುಗ್ರಹಕ್ಕೆ ಪಾತ್ರರಾಗ್ತಕ್ಕವರಾಗಿ ಅಂತ ಹೇಳ್ತಾ ಜಿತಾಮಿತ್ರ ತೀರ್ಥ ಗುರುವಂತರ್ಗತ ಭಾರತೀರ್ಮಣ ಮುಖ್ಯ ಪ್ರಾಣಾಂತರ್ಗತನಾದ ಶ್ರೀಮನ್ ಮೂಲರಾಮಚಂದ್ರ ದೇವರಲ್ಲಿ 2 ವಾಕ್ಕುಸುಮಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.